ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ವೃತ್ರಾಸುರನ ಪೂರ್ವಚರಿತ್ರೆ ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ವೃತ್ರನ ಉಪಾಖ್ಯಾನವನ್ನು ಕೇಳಿದ ಪರೀಕ್ಷಿದ್ರಾಜನು ಶ್ರೀ ಶುಕಮಹರ್ಷಿಗಳನ್ನು ಹೀಗೆ ಪ್ರಶ್ನೆ ಮಾಡಿದನು. ರಜಸ್ತಮ ಸ್ವಭಾವಸ್ಯ ಬ್ರಹ್ಮನ್ ವೃತ್ರಸ್ಯ ಪಾಪ್ಮನಃ ನಾರಾಯಣೇ ಭಗವತಿ ಕಥಮಾಸಿ ದೃಢಾಮತಿ. ಮಹಾತ್ಮರೇ, ವೃತ್ರಾಸುರನಾದರೂ ರಜೋಗುಣ ತಮೋಗುಣ ಪ್ರಕೃತಿಯುಳ್ಳ ಅಸುರನು, ಪಾಪಕರ್ಮಿಯು. ಅಂತಹವನಿಗೆ ಶ್ರೀ ಭಗವಂತನಾದ ನಾರಾಯಣನಲ್ಲಿ ದೃಢವಾದ ಭಕ್ತಿಯು ಹೇಗೆ ಉಂಟಾಯಿತು? ಸಾಮಾನ್ಯವಾಗಿ ಶುದ್ಧ ಸತ್ವಮಯರಾದ ದೇವತೆಗಳಿಗೂ ಮತ್ತು ಪವಿತ್ರ ಹೃದಯರಾದ ಮಹರ್ಷಿಗಳಿಗೂ ಕೂಡ ಶ್ರೀ ಭಗವಂತನಾದ ಮುಕುಂದನ ಶ್ರೀಚರಣಗಳಲ್ಲಿ ಭಕ್ತಿ ಉಂಟಾಗುವುದು ಕಷ್ಟ. ಭಗವದ್ಭಕ್ತಿಯು ಅತಿ ದುರ್ಲಭವಾದುದು. ಈ ಜಗತ್ತಿನಲ್ಲಿ ಭೂಮಿಯಲ್ಲಿರುವ ಧೂಳುಗಳಂತೆ ಜೀವಿಗಳು ಅಸಂಖ್ಯಾತರಾಗಿದ್ದಾರೆ. ಅವರಲ್ಲಿಯೂ ಮನುಷ್ಯರೇ ಮುಂತಾದ ಕೆಲವು ಶ್ರೇಷ್ಠ ಜೀವಿಗಳು ಮಾತ್ರವೇ ತಮ್ಮ ಕಲ್ಯಾಣವನ್ನು ಸಾಧಿಸಿಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಅಂತಹವರಲ್ಲಿಯೂ ಸಂಸಾರದಿಂದ ಬಿಡುಗಡೆಯನ್ನು ಪಡೆಯಲು ಬಯಸುವವರು ಅತ್ಯಂತ ವಿರಳ. ಹಾಗೆ ಮೋಕ್ಷವನ್ನು ಬಯಸುವವರಲ್ಲಿಯೂ 1000ರಲ್ಲಿ ಒಬ್ಬನು ತಾನೇ ಮುಕ್ತ ಸಿದ್ಧಿಯನ್ನು ಪಡೆಯುವನು. ಮಹಾಮುನಿಗಳೇ, ಕೋಟಿ ಕೋಟಿ ಸಿದ್ಧರಲ್ಲೂ ಮತ್ತು ಮುಕ್ತರಲ್ಲೂ ನಾರಾಯಣನೊಬ್ಬನಲ್ಲೇ ಪರಾಯಣನಾಗಿರುವ ಪ್ರಶಾಂತ ಚಿತ್ತನಾದ ಮಹಾಪುರುಷನು ದೊರೆಯುವುದು ಅತಿ ದುರ್ಲಭ. ಹೀಗಿರುವಾಗ ಲೋಕಕ್ಕೆ ಪೀಡೆಯನ್ನು ಉಂಟು ಮಾಡುತ್ತಿದ್ದ ಮಹಾಪಾಪಿಯಾದ ವೃತ್ರಾಸುರನಿಗೆ ಭಯಂಕರವಾದ ಯುದ್ಧದ ಸಮಯದಲ್ಲಿ ತನ್ನ ವೃತ್ತಿಗಳೆಲ್ಲವನ್ನು ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ದೃಢವಾಗಿ ನೆಲೆಗೊಳಿಸಲು ಹೇಗೆ ಸಾಧ್ಯವಾಯಿತು? ಇದಕ್ಕೆ ಕಾರಣವೇನು? ನನಗೆ ಈ ಬಗೆಗೆ ಸಂಶಯ ಉಂಟಾಗಿ ಅದನ್ನು ಪರಿಹರಿಸಿಕೊಳ್ಳಲು ತುಂಬ ಕುತೂಹಲವಾಗಿದೆ. ಆ ವೃತ್ರಾಸುರನ ಪರಾಕ್ರಮವಾದರೂ ಅತ್ಯದ್ಭುತವಾದುದು. ಯುದ್ಧದಲ್ಲಿ ದೇವರಾಜನಾದ ಇಂದ್ರನಿಗೂ ಅದರಿಂದ ಸಂತೋಷ ಉಂಟಾಯಿತಲ್ಲವೇ? ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ, ಶ್ರೀ ಭಗವಂತರಾದ ಶುಕಮುನಿಗಳು ಶ್ರದ್ಧಾವಂತನಾದ ಪರೀಕ್ಷಿದ್ರಾಜನ ಆ ಶ್ರೇಷ್ಠವಾದ ಪ್ರಶ್ನೆಯನ್ನು ಕೇಳಿ ಆತನನ್ನು ಅಭಿನಂದಿಸುತ್ತಾ ಹೀಗೆ ಉತ್ತರ ನೀಡಿದರು. ಎಲೆ ನೃಪಶ್ರೇಷ್ಠನೇ, ಈ ವಿಷಯದಲ್ಲಿ ನಾನು ಒಂದು ಇತಿಹಾಸವನ್ನು ಹೇಳುತ್ತೇನೆ. ಅದನ್ನು ಸಾವಧಾನವಾಗಿ ಕೇಳು. ಅದನ್ನು ನಾನು ನನ್ನ ತೀರ್ಥರೂಪರಾದ ವೇದವ್ಯಾಸರು, ದೇವರ್ಷಿ ನಾರದರು ಮತ್ತು ಮಹರ್ಷಿ ದೇವಲರು ಇವರ ಬಾಯಿಂದ ವಿಧಿಪೂರ್ವಕವಾಗಿ ಕೇಳಿದ್ದೇನೆ. ಬಹಳ ಹಿಂದಿನ ಕಾಲದ ಚರಿತ್ರೆ. ಶೂರಸೇನ ದೇಶದಲ್ಲಿ ಚಿತ್ರಕೇತುವೆಂದು ಪ್ರಸಿದ್ಧನಾದ ಒಬ್ಬ ಸಾರ್ವಭೌಮನಿದ್ದನು. ಆತನ ರಾಜ್ಯದಲ್ಲಿ ಭೂಮಿಯು ಕಾಮಧೇನುವಿನಂತೆ ಪ್ರಜೆಗಳ ಆಹಾರಾದಿ ಕಾಮನೆಗಳನ್ನು ಯಥೇಷ್ಟವಾಗಿ ಈಡೇರಿಸುತ್ತಿತ್ತು. ಆತನಿಗೆ 1 ಕೋಟಿ ಅಂದರೆ ಬಹುಸಂಖ್ಯಾತರಾದ ರಾಣಿಯರಿದ್ದರು. ರಾಜನಿಗೆ ಸಂತಾನವನ್ನು ಪಡೆಯಲು ಬೇಕಾದ ಯೌವನ, ವೀರ್ಯ, ಸಂಪತ್ತು ಎಲ್ಲವೂ ಇದ್ದವು. ಆದರೂ ಆತನಿಗೆ ಯಾವ ರಾಣಿಯಲ್ಲಿಯೂ 1 ಸಂತಾನವೂ ಆಗಲಿಲ್ಲ. ಆತನಿಗೆ ಯಾವ ವಿಷಯದಲ್ಲೂ ಕುಂದು ಕೊರತೆಗಳಿರಲಿಲ್ಲ. ಸೌಂದರ್ಯ, ಔದಾರ್ಯ, ಯೌವನ, ಕುಲೀನತೆ, ವಿದ್ಯೆ, ಅಧಿಕಾರ, ಸಂಪತ್ತು ಎಲ್ಲವೂ ಆತನಲ್ಲಿ ತುಂಬಿದ್ದವು. ಆದರೂ ಆತನ ಪತ್ನಿಯರೆಲ್ಲರೂ ಬಂಜೆಯರಾಗಿದ್ದುದು ಆತನಿಗೆ ತುಂಬ ಚಿಂತೆ ಕಳವಳಗಳಿಗೆ ಕಾರಣವಾಗಿತ್ತು. ಆತನು ಇಡೀ ಭೂಮಂಡಲಕ್ಕೆ ಏಕಚಕ್ರಾಧಿಪತಿಯಾಗಿದ್ದನು. ಸುಂದರಿಯರಾದ ಮಡದಿಯರು, ವಿಧೇಯರಾದ ಪ್ರಜೆಗಳು ಮತ್ತು ಎಲ್ಲ ಬಗೆಯ ಸಂಪತ್ತುಗಳು ಆತನ ಸೇವೆಗೆ ಸಿದ್ಧವಾಗಿದ್ದವು. ಆದರೂ ಆತನಿಗೆ ಇವು ಯಾವುವೂ ಸುಖವನ್ನು ಉಂಟು ಮಾಡಲಿಲ್ಲ. ಹೀಗೆಯೇ ಇರುವಾಗ ಒಂದು ದಿನ ಭಗವಂತರಾದ ಅಂಗೀರಸ ಮಹರ್ಷಿಗಳು ಯಥೇಚ್ಛವಾಗಿ ನಾನಾ ಲೋಕಗಳಲ್ಲಿ ಸಂಚಾರ ಮಾಡುತ್ತಾ ಅಕಸ್ಮಾತ್ತಾಗಿ ಆತನ ಅರಮನೆಗೆ ದಯಮಾಡಿಸಿದರು. ರಾಜನು ಎದ್ದು ನಿಂತು ಸ್ವಾಗತ, ಅರ್ಘ್ಯ, ಪಾದ್ಯ ಮುಂತಾದವುಗಳಿಂದ ಅವರನ್ನು ವಿಧಿಪೂರ್ವಕವಾಗಿ ಆರಾಧಿಸಿದನು. ಆತಿಥ್ಯ ಸತ್ಕಾರಾನಂತರ ಮಹರ್ಷಿಗಳು ಸುಖವಾಗಿ ಆಸನದ ಮೇಲೆ ವಿರಾಜಿಸಿದಾಗ ಚಿತ್ರಕೇತುವು ಕೂಡ ಶಾಂತನಾಗಿ ಅವರ ಬಳಿಯಲ್ಲಿಯೇ ಕುಳಿತುಕೊಂಡನು. ರಾಜನು ಅತ್ಯಂತ ವಿನಯಶಾಲಿಯಾಗಿದ್ದು ತಮ್ಮ ಬಳಿಯಲ್ಲಿ ನೆಲದ ಮೇಲೆಯೇ ಕುಳಿತು ಭಕ್ತಿ ಆದರಗಳನ್ನು ತೋರಿಸಿದ್ದನ್ನು ಗಮನಿಸಿದ ಅಂಗೀರಸ ಮಹರ್ಷಿಗಳು ಆತನನ್ನು ಆಧರಿಸಿ ಕುಶಲ ಪ್ರಶ್ನೆ ಮಾಡುತ್ತಾ ಹೀಗೆಂದರು. ಮಹಾರಾಜ, ನೀನು ನಿನ್ನ ಗುರು, ಮಂತ್ರಿ, ರಾಷ್ಟ್ರ, ದುರ್ಗ, ಸೈನ್ಯ ಮತ್ತು ಮಿತ್ರರೇ ಮುಂತಾದ ಪ್ರಕೃತಿಗಳೊಡನೆ ಸುಖವಾಗಿರುವೆಯಾ? ಜೀವಗಳು ಮಹತ್ತತ್ವವೇ ಮುಂತಾದ 6 ಆವರಣಗಳಿಂದ ಸುತ್ತುವರಿಯಲ್ಪಟ್ಟಿರುವಂತೆ ರಾಜನು ಈ 7 ಮಂದಿ ಪ್ರಕೃತಿಗಳಿಂದ ಸುತ್ತುವರಿಯಲ್ಪಟ್ಟಿರುತ್ತಾನೆ. ಎಲೈ ರಾಜೇಂದ್ರನೇ, ಈ ಪ್ರಕೃತಿಯು ಅನುಕೂಲವಾಗಿದ್ದರೆ ತಾನೇ ರಾಜನು ರಾಜ್ಯ ಸುಖವನ್ನು ಅನುಭವಿಸಬಹುದು. ಹಾಗೆಯೇ ಪ್ರಕೃತಿಗಳು ತಮ್ಮ ರಕ್ಷಣೆಯ ಭಾರವನ್ನು ರಾಜನಿಗೆ ಒಪ್ಪಿಸಿ ತಾವು ಸುಖ ಸಮೃದ್ಧಿಗಳನ್ನು ಅನುಭವಿಸುತ್ತಿರಬಹುದು. ಮಹಾರಾಜ,
ನಿನ್ನ ರಾಣಿಯರು, ಪ್ರಜೆಗಳು, ಸಲಹೆಗಾರರು, ಸೇವಕರು, ವ್ಯಾಪಾರಿಗಳು, ಮಂತ್ರಿಗಳು, ನಾಗರಿಕರು, ದೇಶ ನಿವಾಸಿಗಳು ಮತ್ತು ಮಂಡಲೇಶ್ವರರಾದ ರಾಜರು ಮತ್ತು ಪುತ್ರರು ಎಲ್ಲರೂ ನಿನ್ನ ವಶದಲ್ಲಿರುವರಷ್ಟೇ. ನಿಜವನ್ನು ಹೇಳುವುದಾದರೆ ಮನಸ್ಸು ಯಾವನಿಗೆ ಸ್ವಾಧೀನದಲ್ಲಿ ಇರುತ್ತದೆಯೋ ಆತನು ತಾನೇ ಇವರೆಲ್ಲರನ್ನು ವಶದಲ್ಲಿ ಇಟ್ಟುಕೊಳ್ಳಬಹುದು. ಇವರು ಮಾತ್ರವಲ್ಲದೆ ಎಲ್ಲ ಲೋಕಗಳು ಮತ್ತು ಲೋಕಪಾಲಕರು ಕೂಡ ತುಂಬ ಸಾವಧಾನದಿಂದ ಆತನಿಗೆ ಕಪ್ಪ ಕಾಣಿಕೆಗಳನ್ನು ಅರ್ಪಿಸುತ್ತಾ ಆತನ ಪ್ರಸನ್ನತೆಯನ್ನು ಕೋರುವರು. ಆದರೆ ನಿನಗೆ ಸಂತೋಷ ಸಮಾಧಾನಗಳು ಇಲ್ಲವಾಗಿವೆ ಎಂದು ನಿನ್ನನ್ನು ನೋಡಿದರೆ ತಿಳಿಯುತ್ತದೆ. ನಿನ್ನ ಯಾವುದೋ ಕಾಮನೆಯೂ ಈಡೇರಿಲ್ಲ ಎಂದು ಅನ್ನಿಸುತ್ತಿದೆ. ಯಾವುದೋ ಒಳ ವಿಷಯವನ್ನು ಕುರಿತ ಚಿಂತೆಯು ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಿದೆ. ಹೀಗೆ ನಿನ್ನ ಮನಸ್ಸು ಅಸಂತುಷ್ಟವಾಗಿರುವುದಕ್ಕೆ ಬೇರೆ ಯಾರಾದರೂ ಕಾರಣರೋ ಅಥವಾ ನೀನೇ ಕಾರಣವಾಗಿದ್ದೀಯೋ ತಿಳಿಸಪ್ಪ. ಮಹರ್ಷಿಗಳಿಗೆ ಅವನ ಚಿಂತೆಗೆ ಕಾರಣವೇನೆಂಬುದು ಗೊತ್ತಿದ್ದರೂ ಅವರು ಆತನನ್ನು ಹೀಗೆ ಬಗೆಬಗೆಯಾಗಿ ಪ್ರಶ್ನೆ ಮಾಡಲು ಸಂತಾನದ ಬಯಕೆಯಿಂದಲೇ ಕೂಡಿದ್ದ ಚಿತ್ರಕೇತುವು ಅವರಿಗೆ ವಿನಯದಿಂದ ತಲೆಬಾಗಿ ಹೀಗೆ ವಿಜ್ಞಾಪನೆ ಮಾಡಿದನು. ಶ್ರೀ ಭಗವಂತರೇ, ತಪೋಜ್ಞಾನ ಸಮಾಧಿಗಳಿಂದ ಪಾಪಗಳನ್ನು ಕಳೆದುಕೊಂಡಿರುವ ಯೋಗಿಗಳಿಗೆ ಪ್ರಾಣಿಗಳ ಶರೀರದ ಹೊರಗಾಗಲಿ ಒಳಗಾಗಲಿ ಯಾವುದೂ ತಿಳಿಯದ ವಿಷಯವಿಲ್ಲ. ಹೀಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದರೂ ನೀವು ನನ್ನ ಚಿಂತೆಗೆ ಕಾರಣವೇನೆಂದು ನನ್ನನ್ನು ಕೇಳುತ್ತಿದ್ದೀರಿ. ಅದರಿಂದ ತಮ್ಮ ಆಜ್ಞೆ ಮತ್ತು ಪ್ರೇರಣೆಗಳಂತೆ ನಾನು ನನ್ನ ಚಿಂತೆಗೆ ಕಾರಣವೇನು ಎಂಬುದನ್ನು ವಿಜ್ಞಾಪಿಸುತ್ತೇನೆ. ಲೋಕಪಾಲಕರೂ ಕೂಡ ಆಸೆ ಪಡಲು ಯೋಗ್ಯವಾದ ಭೂಮಿಯ ಸಾಮ್ರಾಜ್ಯ, ಐಶ್ವರ್ಯ, ಅಧಿಕಾರ, ಸಂಪತ್ತು ಎಲ್ಲವೂ ನನ್ನಲ್ಲಿ ತುಂಬಿವೆ. ಆದರೂ ಸಂತಾನ ಸೌಭಾಗ್ಯವಿಲ್ಲದ್ದರಿಂದ ನನಗೆ ಈ ಸುಖ ಭೋಗಗಳಿಂದ ಯಾವುದೇ ರೀತಿಯ ಶಾಂತಿಯೂ ಉಂಟಾಗುತ್ತಿಲ್ಲ. ಹಸಿವು ಬಾಯಾರಿಕೆಗಳಿಂದ ಪೀಡಿತವಾಗಿರುವ ಪ್ರಾಣಿಗೆ ಆಹಾರ ಪಾನೀಯಗಳನ್ನು ಬಿಟ್ಟು ಬೇರೆ ಯಾವ ಸುಖ ಭೋಗಗಳಿಂದಲೂ ತೃಪ್ತಿಯೂ ಉಂಟಾಗುವುದಿಲ್ಲವಷ್ಟೇ. ನನ್ನ ಸ್ಥಿತಿಯೂ ಹಾಗೆಯೇ ಆಗಿದೆ. ಮಹಾತ್ಮರೇ, ನಾನು ದುಃಖಿಸುತ್ತಿರುವುದು ಮಾತ್ರವಲ್ಲದೆ ಪಿಂಡ ದಾನವು ಮುಂದೆ ಸಿಕ್ಕುವುದಿಲ್ಲವಲ್ಲ ಎಂದು ನನ್ನ ಪಿತೃಗಳು ದುಃಖಪಡುತ್ತಿದ್ದಾರೆ. ಮಹಾನುಭಾವರೇ, ಈಗ ತಾವು ನನಗೆ ಸಂತಾನ ಭಾಗ್ಯವನ್ನು ದಯಪಾಲಿಸಿ ಸಂತಾನಹೀನನಿಗೆ ಪರಲೋಕದಲ್ಲಿ ಉಂಟಾಗುವ ಘೋರವಾದ ನರಕದಿಂದ ನನ್ನನ್ನು ಉದ್ಧಾರ ಮಾಡಿರಿ. ಇಹಲೋಕ ಪರಲೋಕಗಳೆರಡರಲ್ಲೂ ನಾನು ಸಮಸ್ತ ದುಃಖಗಳಿಂದಲೂ ಬಿಡುಗಡೆ ಹೊಂದುವಂತೆ ಮಾಡಿರಿ. ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ, ಚಿತ್ರಕೇತುವಿನ ಬೇಡಿಕೆಯಿಂದ ಮನಸ್ಸು ಕರಗಿದ ಆ ಕರುಣಾಳುಗಳಾದ ಬ್ರಹ್ಮಪುತ್ರರಾದ ಭಗವಾನ್ ಅಂಗೀರಸ ಮಹರ್ಷಿಗಳು ತ್ವಷ್ಟೃ ದೇವತೆಗೆ ಯೋಗ್ಯವಾದ ಚರುವನ್ನು ಸಿದ್ಧಪಡಿಸಿ ಅದರಿಂದ ಆ ದೇವತೆಯನ್ನು ಪೂಜಿಸಿದರು. ಆ ಯಜ್ಞ ಶೇಷದ ಪ್ರಸಾದವನ್ನು ಅವರು ಚಕ್ರವರ್ತಿಯ ರಾಣಿಯರಲ್ಲಿ ಜ್ಯೇಷ್ಠೆಯೋ ಗುಣಸಂಪನ್ನೆಯೋ ಆದ ಕೃತದ್ಯುತಿ ಎಂಬಾಕೆಗೆ ಅನುಗ್ರಹಿಸಿಕೊಟ್ಟು ಚಿತ್ರಕೇತುವನ್ನು ಕುರಿತು, ರಾಜೇಂದ್ರ, ನಿನಗೆ ನಿನ್ನ ಈ ಪತ್ನಿಯ ಗರ್ಭದಲ್ಲಿ ಒಬ್ಬ ಪುತ್ರನು ಜನಿಸುವನು. ಆತನು ನಿನ್ನ ಹರ್ಷ ಮತ್ತು ಶೋಕ ಎರಡಕ್ಕೂ ಕಾರಣನಾಗುವನು ಎಂದು ಹೇಳಿ ಮಹರ್ಷಿಗಳು ಹೊರಟು ಹೋದರು. ಅದರಂತೆಯೇ ಯಜ್ಞಶೇಷ ಪ್ರಸಾದವನ್ನು ಸೇವನೆ ಮಾಡಿದ ಕೃತ್ತಿಕೆಯು ತನ್ನ ಗರ್ಭದಲ್ಲಿ ಅಗ್ನಿಕುಮಾರನನ್ನು ಧರಿಸಿದಂತೆ ಮಹಾರಾಜ ಚಿತ್ರಕೇತುವಿನಿಂದ ಗರ್ಭವನ್ನು ಧರಿಸಿದಳು. ಶೂರಸೇನ ರಾಜೇಂದ್ರನ ತೇಜಸ್ಸಿನಿಂದ ಕೃತದ್ಯುತಿಯ ಗರ್ಭವು ಶುಕ್ಲಪಕ್ಷದ ಚಂದ್ರನಂತೆ ಕ್ರಮವಾಗಿ ವೃದ್ಧಿ ಹೊಂದತೊಡಗಿತು. ಅನಂತರ ಸಕಾಲದಲ್ಲಿ ಆಕೆಯ ಗರ್ಭದಿಂದ ಒಬ್ಬ ಪರಮ ಸುಂದರನಾದ ಪುತ್ರನು ಜನಿಸಿದನು. ಕುಟುಂಬ ಪರಿವಾರ ಸಹಿತನಾದ ರಾಜನಿಗೆ ಮಾತ್ರವಲ್ಲದೆ ಆ ಸಮಾಚಾರವನ್ನು ಕೇಳಿದ ಶೂರಸೇನ ರಾಜ್ಯದ ಪ್ರಜೆಗಳೆಲ್ಲರಿಗೂ ಅದರಿಂದ ಪರಮಾನಂದವಾಯಿತು. ಚಕ್ರವರ್ತಿ ಚಿತ್ರಕೇತುವಿನ ಆನಂದಕ್ಕೆ ಎಲ್ಲೆಯೇ ಇಲ್ಲವಾಯಿತು. ಆತನು ಸ್ನಾನ ಮಾಡಿ ಶುಚಿಯಾಗಿ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಸಿ ಆಶೀರ್ವಾದಗಳನ್ನು ಪಡೆದು ಮಗುವಿಗೆ ಜಾತ ಕರ್ಮ ಸಂಸ್ಕಾರವನ್ನು ಮಾಡಿಸಿದನು. ಆ ಬ್ರಾಹ್ಮಣರಿಗೆ ಚಿನ್ನ, ಬೆಳ್ಳಿ, ವಸ್ತ್ರ, ಒಡವೆ, ಗ್ರಾಮಗಳು, ಕುದುರೆಗಳು, ಆನೆಗಳು ಮತ್ತು 6 ಅರ್ಬುದಗಳಷ್ಟು ಲೆಕ್ಕದ ಗೋವುಗಳನ್ನು ದಾನ ಮಾಡಿದನು. ಉದಾರ ಶಿರೋಮಣಿಯಾದ ಚಿತ್ರಕೇತು ಸಾರ್ವಭೌಮನು ಪುತ್ರನ ಧನ, ಕೀರ್ತಿ, ಆಯಸ್ಸುಗಳು ಅಭಿವೃದ್ಧಿ ಹೊಂದಲೆಂದು ಮೋಡವು ಎಲ್ಲ ಜೀವಿಗಳ ಮನೋರಥಗಳನ್ನು ಈಡೇರಿಸುವಂತೆ ಇತರರಿಗೂ ಅವರು ಬೇಡಿದ ವಸ್ತುಗಳೆಲ್ಲವನ್ನು ಕೊಡುಗೈಯಿಂದ ನೀಡಿದನು. ಕಾಸಿನ ಮುಖವನ್ನೇ ಕಾಣದ ಬಡವನಿಗೆ ಬಹಳ ಕಷ್ಟದಿಂದ ಸ್ವಲ್ಪ ಹಣವು ದೊರಕಿದರೂ ಆತನಿಗೆ ಅದರಲ್ಲಿ ಆಸೆ ಆಸಕ್ತಿಗಳು ಬೆಳೆಯುವಂತೆ ಬಹಳ ಕಷ್ಟದಿಂದ ಜನಿಸಿದ ಆ ಪುತ್ರನಲ್ಲಿ ರಾಜಋಷಿ ಚಿತ್ರಕೇತುವಿನ ಸ್ನೇಹ ಬಂಧನವು ದಿನೇ ದಿನೇ ಬಿಗಿಯಾಗತೊಡಗಿತು. ಮಗುವಿನ ತಾಯಿಯಾದ ಕೃತದ್ಯುತಿಗೂ ಶಿಶುವಿನ ವಿಷಯದಲ್ಲಿ ಮೋಹದಿಂದ ಸ್ನೇಹ ಮಮತೆಗಳು ಹೆಚ್ಚಿದವು. ಆದರೆ ಅದರಿಂದ ಆಕೆಯ ಸವತಿಯರಾಗಿದ್ದ ರಾಣಿಯರಿಗೆ ತಮಗೆ ಸಂತಾನವಾಗಲಿಲ್ಲವಲ್ಲ ಎಂಬ ಕಾರಣದಿಂದ ಕೃತದ್ಯುತಿಯ ವಿಷಯದಲ್ಲಿ ಹೊಟ್ಟೆ ಉರಿಯೇ ಹೆಚ್ಚತೊಡಗಿತು.
ಪ್ರತಿದಿನವೂ ಮಗುವನ್ನು ಮುದ್ದಿಸಿ ಪ್ರೀತಿಸುತ್ತಿದ್ದ ಚಿತ್ರಕೇತುವಿಗೆ ಮಗುವಿನ ತಾಯಿಯಾದ ಕೃತದ್ಯುತಿಯಲ್ಲಿ ಇದ್ದಷ್ಟು ಪ್ರೇಮವು ಇತರ ರಾಣಿಯರಲ್ಲಿ ಇಲ್ಲವಾಯಿತು. ಆ ರಾಣಿಯರಿಗೆ ಸಂತಾನವಿಲ್ಲದ ದುಃಖ ಒಂದು ಕಡೆ, ಜೊತೆಗೆ ಚಿತ್ರಕೇತುವು ತಮ್ಮನ್ನು ಉಪೇಕ್ಷೆ ಮಾಡಿದ ವಿಷಾದವು ಇನ್ನೊಂದೆಡೆ, ಎರಡೂ ಸೇರಿ ಅವರು ಮಾತ್ಸರ್ಯದಿಂದ ತಮ್ಮನ್ನೇ ಧಿಕ್ಕರಿಸಿಕೊಳ್ಳುತ್ತಾ ಮನಸ್ಸಿನಲ್ಲಿಯೇ ಕುದಿಯತೊಡಗಿದರು. ಅಕಟ, ಪುತ್ರನಿಲ್ಲದ ಹೆಂಗಸಿನದು ಎಂತಹ ಪಾಡು! ಪುತ್ರನನ್ನು ಪಡೆದ ಸವತಿಯರು ಆಕೆಯನ್ನು ತಮ್ಮ ದಾಸಿಯಂತೆ ಕಂಡು ತಿರಸ್ಕಾರ ಮಾಡುವರು. ಇತರರ ವಿಷಯ ಹಾಗಿರಲಿ, ಆಕೆಯ ಪತಿಯೇ ಆಕೆಯನ್ನು ಪತ್ನಿಯೆಂದು ಸಂಭಾವಿಸುವುದಿಲ್ಲ. ನಿಜವಾಗಿಯೂ ಪುತ್ರಹೀನೆಯರಾದ ಸ್ತ್ರೀಯರ ಸ್ಥಿತಿಯು ಅತ್ಯಂತ ಶೋಚನೀಯವಾದುದು. ದಾಸಿಯರ ಸ್ಥಿತಿಗಿಂತಲೂ ಹೀನಾಯವಾದ ಸ್ಥಿತಿ ಅವರದು. ಏಕೆಂದರೆ ದಾಸಿಯರು ತಮ್ಮ ಪ್ರಭುವನ್ನು ಸೇವೆ ಮಾಡಿ ಆತನಿಂದ ನಿರಂತರವಾಗಿ ಸಮ್ಮಾನವನ್ನೇ ಪಡೆಯುವರು. ಆದರೆ ದುರದೃಷ್ಟಶಾಲಿನಿಯರಾದ ನಾವು ಅವರಿಗಿಂತಲೂ ಕಡೆಯಾಗಿ ದಾಸಿಯರಂತೆ ಮತ್ತೆ ಮತ್ತೆ ತಿರಸ್ಕಾರಕ್ಕೆ ಪಾತ್ರರಾಗುತ್ತಿದ್ದೇವೆ. ಆ ರಾಣಿಯರು ತಮ್ಮ ಸವತಿಯ ಪುತ್ರ ಸಂಪತ್ತಿನಿಂದ ಹೊಟ್ಟೆವರಿಪಟ್ಟುಕೊಳ್ಳುತ್ತಾ ಇರಲು ರಾಜನು ಅವರ ವಿಷಯದಲ್ಲಿ ಉದಾಸೀನನಾಗಿದ್ದು ಬಿಟ್ಟನು. ಅದರ ಫಲವಾಗಿ ಅವರೆಲ್ಲರಿಗೂ ಕೃತದ್ಯುತಿಯ ವಿಷಯದಲ್ಲಿ ತಡೆಯಲಾಗದ ದ್ವೇಷ ಉಂಟಾಯಿತು. ಆ ದ್ವೇಷದಿಂದ ಅವರ ಬುದ್ಧಿಯು ಕೆಟ್ಟು ಹೋಯಿತು. ಕ್ರೌರ್ಯವು ಅವರ ಚಿತ್ತವನ್ನು ತುಂಬಿಕೊಂಡಿತು. ಪತಿಯಾದ ಚಿತ್ರಕೇತುವಿನ ಪುತ್ರಸ್ನೇಹವನ್ನು ಅವರು ಸಹಿಸಲಾರದೆ ಹೋದರು. ಆ ಅಸಹನೆಯಿಂದ ಸಿಟ್ಟಿಗೆದ್ದ ಆ ಕ್ರೂರ ಮನಸ್ಸಿನ ಹೆಂಗಸರು ಆ ಎಳೆ ವಯಸ್ಸಿನ ಮಗುವಿಗೆ ವಿಷವನ್ನು ಉಣಿಸಿಬಿಟ್ಟರು. ಮಹಾರಾಣಿ ಕೃತದ್ಯುತಿಗೆ ತನ್ನ ಸವತಿಯರ ಈ ಪಾಪದ ಪಿತೂರಿಯು ಸ್ವಲ್ಪವೂ ತಿಳಿದಿರಲಿಲ್ಲ. ಆಕೆಯು ದೂರದಿಂದ ನೋಡಿ ಮಗುವು ನಿದ್ರೆ ಮಾಡುತ್ತಿದೆ ಎಂದೇ ಭಾವಿಸಿ ಅರಮನೆಯಲ್ಲೇ ನಿಶ್ಚಿಂತೆಯಿಂದ ಅಡ್ಡಾಡುತ್ತಿದ್ದಳು. ಆ ಬುದ್ಧಿಶಾಲಿನಿಯು ಮಗುವು ಬಹಳ ಹೊತ್ತಾದರೂ ಇನ್ನೂ ಏಳದೇ ಇರುವುದನ್ನು ಗಮನಿಸಿ ದಾದಿಯನ್ನು ಕರೆದು, ಕಲ್ಯಾಣಿ, ನನ್ನ ಕಂದನನ್ನು ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡಿದಳು. ದಾದಿಯು ಮಲಗಿದ್ದ ಮಗುವಿನ ಬಳಿಗೆ ಹೋಗಿ ನೋಡಿದಾಗ ಆಕೆಗೆ ಕಡು ಗಾಬರಿಯಾಯಿತು. ಮಗುವಿನ ಕಣ್ಣುಗುಡ್ಡೆಗಳು ತಿರುಗುಮುರುಗಾಗಿವೆ, ಉಸಿರು ನಿಂತು ಹೋಗಿದೆ, ಪ್ರಾಣ, ಇಂದ್ರಿಯ, ಆತ್ಮ ಎಲ್ಲವೂ ಆ ಸುಕುಮಾರವಾದ ದೇಹವನ್ನು ಬಿಟ್ಟು ಹೊರಟು ಹೋಗಿವೆ ಎಂಬುದು ಆಕೆಯ ಗಮನಕ್ಕೆ ಬಂದಿತು. ಒಡನೆಯೇ ಅಯ್ಯೋ ಸತ್ಯನು ಕೆಟ್ಟನು ಎಂದು ಕೆರಚುತ್ತಾ ದೊಪ್ಪನೆ ಭೂಮಿಯಲ್ಲಿ ಕುಸಿದು ಬಿದ್ದಳು. ಆಕೆಯು ತನ್ನ ಎರಡೂ ಕೈಗಳಿಂದಲೂ ಎದೆಯನ್ನು ಚಚ್ಚಿಕೊಳ್ಳುತ್ತಾ ಗಟ್ಟಿಯಾಗಿ ಗೋಳಿಡತೊಡಗಿದಳು. ಆ ಆರ್ತ ಸ್ವರದ ಅಳುವನ್ನು ಕೇಳಿದೊಡನೆಯೇ ತಾಯಿ ಕೃತದ್ಯುತಿಯು ತಟ್ಟನೆ ಮಗುವಿನ ಬಳಿಗೆ ಓಡಿ ಬಂದಳು. ತನ್ನ ಕಂದನು ಇದ್ದಕ್ಕಿದ್ದಂತೆ ಸತ್ತು ಹೋಗಿರುವುದನ್ನು ಕಂಡು ಆಕೆಯು ಮೂರ್ಛೆಗೊಂಡು ದಿಢೀರನೆ ನೆಲಕ್ಕೆ ಉರುಳಿದಳು. ತಲೆಯ ಕೂದಲು ಬಿಚ್ಚಿ ಹೋಗಿ ಉಟ್ಟ ಸೀರೆಯು ಅಸ್ತವ್ಯಸ್ತವಾಗಿದ್ದುದನ್ನು ಗಮನಿಸದೆ ಪ್ರಜ್ಞೆ ತಪ್ಪಿ ಬಿದ್ದಳು. ಪ್ರಜ್ಞೆ ಬಂದೊಡನೆಯೇ ಅತ್ಯಂತ ಕರುಣಾಜನಕವಾಗಿ ಕೂಗಾಡುತ್ತಾ ಅಳುತ್ತಿದ್ದ ಆಕೆಯ ರೋದನ ಧ್ವನಿಯನ್ನು ಕೇಳಿ ಅಂತಃಪುರದಲ್ಲಿದ್ದ ಎಲ್ಲ ಹೆಂಗಸರು ಗಂಡಸರು ಅಲ್ಲಿಗೆ ಓಡಿ ಬಂದರು. ಸಹಾನುಭೂತಿಯಿಂದ ಅವರು ರೋಧಿಸತೊಡಗಿದರು. ಮಗುವನ್ನು ಕೊಲೆ ಮಾಡಿದ್ದ ಕೆಟ್ಟ ಮನಸ್ಸಿನ ರಾಣಿಯರು ಅಲ್ಲಿಗೆ ಬಂದು ಕಪಟದ ಅಳುವಿನ ಅಭಿನಯವನ್ನು ಮಾಡಿದರು. ಇದ್ದಕ್ಕಿದ್ದಂತೆ ತನ್ನ ಕಂದನು ಅಕಾಲ ಮೃತ್ಯುವಿಗೆ ತುತ್ತಾದನೆಂಬ ಸಮಾಚಾರ ತಿಳಿದು ರಾಜನಿಗೆ ಪುತ್ರ ಸ್ನೇಹದ ಆಘಾತದಿಂದ ಆತನ ಕಣ್ಣಿನ ಮುಂದೆ ಕತ್ತಲೆ ಕವಿಯಿತು. ರಾಜನು ಶೋಕಭಾರದಿಂದ ಎಡವುತ್ತಾ ಮುಗ್ಗರಿಸುತ್ತಾ ಮೆಲ್ಲಗೆ ಮಂತ್ರಿ ಬ್ರಾಹ್ಮಣಾದಿ ಪರಿವಾರ ಸಹಿತನಾಗಿ ಸತ್ತ ಮಗುವಿದ್ದ ಸ್ಥಳಕ್ಕೆ ಬಂದು ದುಃಖವನ್ನು ತಡೆಯಲಾರದೆ ಪ್ರಜ್ಞೆ ತಪ್ಪಿ ನೆಲಕ್ಕೆ ಉರುಳಿದನು. ಆತನ ತಲೆಗೂದಲು ಬಿಚ್ಚಿ ಹೋಗಿ ವಸ್ತ್ರಗಳು ಅಸ್ತವ್ಯಸ್ತವಾದವು. ಬಿಸಿ ಬಿಸಿ ನಿಟ್ಟುಸಿರಿನಿಂದ ಮುಖವು ಒಣಗಿತು. ಉಮ್ಮಳಿಸುವ ಕಣ್ಣೀರಿನ ಧಾರೆಯಿಂದ ಗಂಟಲು ಕಟ್ಟಿಹೋಯಿತು. ಆತನ ಬಾಯಿಂದ ಮಾತೆ ಹೊರಡದೆ ಹೋಯಿತು. ಸಾಧ್ವೀಮಣಿಯಾದ ಕೃತದ್ಯುತಿಗೆ ತನ್ನ ಪತಿಯು ಹೀಗೆ ದುಃಖದಲ್ಲಿ ಮುಳುಗಿದ್ದುದನ್ನು, ಇದ್ದ ಒಂದೇ ಮಗುವು ಸಾವಿಗೀಡಾದುದನ್ನು ಕಂಡು ಮತ್ತು ದುಃಖವು ಉಕ್ಕೇರಿತು. ಆಕೆಯು ಅತಿ ದೈನ್ಯದಿಂದ ಬಗೆಯಾಗಿ ಗೋಳಾಡತೊಡಗಿದಳು. ಅದನ್ನು ಕಂಡು ಅಲ್ಲಿದ್ದ ಮಂತ್ರಿಯೇ ಮುಂತಾದವರೆಲ್ಲರೂ ಶೋಕಗ್ರಸ್ತರಾದರು. ಅಲ್ಲಿ ಯಾರಿಗೆ ಯಾರು ಸಮಾಧಾನ ಹೇಳುವುದು? ಮಹಾರಾಣಿಯ ಕಣ್ಣುಗಳಿಂದ ಕಣ್ಣೀರಿನ ಕೋಡಿಯೇ ಹರಿದು ಬರುತ್ತಾ ಕಣ್ಣುಗಳಿಗೆ ಹಾಕಿಕೊಂಡಿದ್ದ ಕಾಡಿಗೆಯು ಕರಗಿ ಕುಂಕುಮ ಕೇಸರಿ ಗಂಧಗಳು ಪೂಸಿದ್ದ ವಕ್ಷಸ್ಥಳವು ನೆನೆಯತೊಡಗಿತು. ಆಕೆಯ ತಲೆಗೂದಲು ಚೆದುರಿ ಹೋಗಿ ಮುಡಿದಿದ್ದ ಹೂಗಳು ಕೆಳಗೆ ಬೀಳುತ್ತಿದ್ದವು. ಹೀಗೆ ಆಕೆಯು ಸಹಿಸಲಾರದ ಪುತ್ರಶೋಕದಿಂದ ಕುರರಿ ಹಕ್ಕಿಯಂತೆ ಅತ್ಯಂತ ಕರುಣಾಜನಕವಾಗಿ ಗಟ್ಟಿಯಾದ ಧ್ವನಿಯಲ್ಲಿ ವಿವಿಧ ಪ್ರಕಾರಗಳಿಂದ ವಿಲಪಿಸುತ್ತಿದ್ದಳು. ಅವಳ ಗೋಳಾಟವನ್ನು ಹೇಗೆ ವರ್ಣಿಸುವುದು? ಅಯ್ಯೋ ವಿಧಿಯೇ, ಎಂತಹ ಮೂರ್ಖನು ನೀನು! ನಿನ್ನ ಸೃಷ್ಟಿಗೆ ಪ್ರತಿಕೂಲವಾಗಿರುವ ಕೆಲಸವನ್ನು ಮಾಡುತ್ತಿರುವೆಯಲ್ಲ. ವಯಸ್ಸಾದವರು ಬದುಕಿರುವಾಗ ಅವರ ಮುಂದೆಯೇ ಎಳೆಗೂಸುಗಳು ಸಾಯುವಂತೆ ಮಾಡುತ್ತೀಯೇ. ವಾಸ್ತವವಾಗಿ ನಿನ್ನ ಸ್ವಭಾವವೇ ಹೀಗಿರುವುದಾದರೆ ನಿನ್ನನ್ನು ನಿಜವಾಗಿಯೂ ಜೀವಿಗಳ ಶಾಶ್ವತ ಶತ್ರುವೆಂದೇ ತಿಳಿಯಬೇಕು.
ಪ್ರಪಂಚದಲ್ಲಿ ಪ್ರಾಣಿಗಳ ಜನನ ಮರಣಗಳಲ್ಲಿ ಯಾವ ಕ್ರಮವೂ ಇಲ್ಲ. ಯಾರು ಬೇಕಾದರೂ ಮೊದಲು ಸಾಯಬಹುದು, ಯಾರು ಬೇಕಾದರೂ ಅನಂತರ ಸಾಯಬಹುದು ಎನ್ನುವುದಾದರೆ ಅವು ತಮ್ಮ ಪ್ರಾರಬ್ಧ ಕರ್ಮದಂತೆ ಹುಟ್ಟು ಸಾವುಗಳನ್ನು ಅನುಭವಿಸುತ್ತವೆ. ಕರ್ಮಗಳೇ ಅವುಗಳನ್ನು ನಡೆಸುವಾಗ ನಿನ್ನ ಇರುವಿಕೆಯ ಅವಶ್ಯಕತೆಯಾದರೂ ಏನು? ನೀನು ಬಂಧುಗಳನ್ನು ಸ್ನೇಹಬಂಧನದಲ್ಲಿ ಕಟ್ಟಿಹಾಕಿರುವ ಉದ್ದೇಶ ಅವರು ನಿನ್ನ ಸೃಷ್ಟಿಯನ್ನು ಮುಂದುವರಿಸುವುದೇ ಅಲ್ಲವೇ? ಆದರೆ ಹೀಗೆ ಮಕ್ಕಳನ್ನು ಸಾವಿಗೀಡು ಮಾಡಿ ನಿನ್ನ ಸಂಕಲ್ಪ ವೃಕ್ಷವನ್ನು ನೀನೇ ಕಡಿದು ಹಾಕುತ್ತಿರುವೆಯಲ್ಲ ಎಂದು ಅವಳು ಸೃಷ್ಟಿಕರ್ತನನ್ನು ನಿಂದಿಸತೊಡಗಿದಳು. ಅನಂತರ ರಾಣಿಯು ಸತ್ತು ಬಿದ್ದಿದ್ದ ಆ ರಾಜಪುತ್ರನ ಕಡೆಗೆ ತಿರುಗಿ ಆತನನ್ನು ಸಂಬೋಧಿಸುತ್ತಾ, ಅಪ್ಪ, ಮಗು, ನೀನಿಲ್ಲದೆ ನಾನು ಹೇಗೆ ಅನಾಥಳೋ ದೀನಳೋ ಆಗಿದ್ದೇನೆ ಎಂಬುದನ್ನು ನೋಡು. ಇಂತಹ ಸ್ಥಿತಿಯಲ್ಲಿ ನನ್ನನ್ನು ಕೈಬಿಟ್ಟು ಹೋಗುವುದು ನಿನಗೆ ಉಚಿತವಲ್ಲ. ಸ್ವಲ್ಪ ಕಣ್ಣು ತೆರೆದು ನಿನ್ನ ತಂದೆಯನ್ನಾದರೂ ನೋಡು. ನಿನ್ನ ಅಗಲಿಕೆಯಿಂದ ಅವರು ಶೋಕ ಪಡುತ್ತಿದ್ದಾರೆ. ಸಂತಾನಹೀನರಾದ ಪುರುಷರು ಯಾವ ಘೋರ ನರಕವನ್ನು ಕಷ್ಟದಿಂದ ದಾಟಬೇಕಾಗುತ್ತದೆಯೋ ಆ ನರಕವನ್ನು ನಾವು ನಿನ್ನ ಸಹಾಯದಿಂದ ಆಯಾಸವಿಲ್ಲದೆಯೇ ದಾಟಬೇಕಾಗಿದೆ. ಯಮರಾಜನ ಜೊತೆಯಲ್ಲಿ ತುಂಬ ದೂರ ಹೋಗಬೇಡ ಕಂದಯ್ಯ. ಆತನು ದಯೆ ದಾಕ್ಷಿಣ್ಯ ಇಲ್ಲದವನು. ಎನ್ನ ಮುದ್ದಿನ ಮಗನೇ, ಓ ರಾಜಕುಮಾರ, ಎದ್ದೇಳು ಮಗು. ಅದೋ ನೋಡು, ನಿನ್ನ ಜೊತೆಯ ಬಾಲಕರು ನಿನ್ನನ್ನು ಆಟಕ್ಕೆ ಕರೆಯುತ್ತಿದ್ದಾರೆ. ನೀನು ಮಲಗಿ ತುಂಬ ಹೊತ್ತಾಯಿತು. ಈಗ ನಿನಗೆ ಹಸಿವಾಗಿರಬೇಕು. ಏಳು, ಏನಾದರೂ ಸ್ವಲ್ಪ ಊಟ ಮಾಡುವೆಯಂತೆ. ಬೇರೇನೂ ಇಲ್ಲದಿದ್ದರೆ ನನ್ನ ಹಾಲನ್ನಾದರೂ ಕುಡಿದು ನೆಂಟರಿಷ್ಟರಾದ ನಮ್ಮ ದುಃಖವನ್ನು ಹೋಗಲಾಡಿಸು. ಕಂದ, ಇದೇನು ಇಂದು ನಿನ್ನ ಮುಖಾರವಿಂದದಲ್ಲಿ ಎಂದಿನಂತೆ ಮುದ್ದಾದ ಎಳೆ ನಗೆಯು ಆನಂದ ತುಂಬಿದ ಚೆನ್ನೋಟವು ಕಾಣುತ್ತಿಲ್ಲವಲ್ಲ? ಎಂತಹ ದುರ್ಭಾಗ್ಯಳು ನಾನು. ನಿನ್ನ ತೊದಲು ನುಡಿಗಳು ಮುದ್ದು ಮಾತುಗಳು ನನಗೆ ಕೇಳಿಸುತ್ತಿಲ್ಲವಲ್ಲ? ನಿಜವಾಗಿಯೂ ನಿರ್ದಯನಾಗಿರುವ ಯಮರಾಜನು ಎಲ್ಲಿಗೆ ಹೋದರೆ ಹಿಂದಿರುಗಿ ಬರುವುದಕ್ಕೇ ಆಗುವುದಿಲ್ಲವೋ ಅಂತಹ ಪರಲೋಕಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಿಬಿಟ್ಟನು ಎಂದು ರೋಧಿಸಿದಳು. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ತನ್ನ ರಾಣಿಯು ಮೃತನಾದ ಪುತ್ರನಿಗಾಗಿ ಹಾಗೆ ಬಗೆ ಬಗೆಯಾಗಿ ವಿಲಪಿಸುತ್ತಿರುವುದನ್ನು ಕಂಡು ಚಿತ್ರಕೇತುವು ಅತ್ಯಂತ ಶೋಕ ಸಂತಪ್ತನಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ರಾಜ ರಾಣಿಯರು ವಿಲಪಿಸುವುದನ್ನು ಕಂಡು ಅವರಲ್ಲಿ ನಿಷ್ಠೆಯನ್ನು ಹೊಂದಿದ್ದ ಅವರ ಅನುಗಾಮಿಗಳಾಗಿದ್ದ ಸ್ತ್ರೀ ಪುರುಷರೆಲ್ಲರೂ ದುಃಖಮಗ್ನರಾಗಿ ರೋಧಿಸತೊಡಗಿದರು. ಈ ರೀತಿಯಲ್ಲಿ ಇಡೀ ನಗರವೇ ಶೋಕದಿಂದ ಜಡವಸ್ತುವಿನಂತೆ ಆಗಿಬಿಟ್ಟಿತು. ಚಿತ್ರಕೇತು ಮಹಾರಾಜನು ಹೀಗೆ ಪುತ್ರಶೋಕದಿಂದ ಚೇತನಾರಹಿತನಾಗಿ ಬಿಟ್ಟಿದ್ದಾನೆ. ಆಗ ಆತನಿಗೆ ತಿಳುವಳಿಕೆ ಕೊಡುವವರು ಯಾರೂ ಇಲ್ಲದೆ ಆತನು ಅಸಹಾಯಕನಾಗಿದ್ದಾನೆ ಎಂಬುದನ್ನು ಕಂಡುಕೊಂಡ ಅಂಗೀರಸ ಮಹರ್ಷಿಗಳು ಮತ್ತು ನಾರದ ಮಹರ್ಷಿಗಳು ಆತನಿದ್ದ ಜಾಗಕ್ಕೆ ದಯಮಾಡಿಸಿದರು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ 14ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.